ಮಾಜಿ ಎಂಎಲ್ಸಿ ದಯಾನಂದ ರೆಡ್ಡಿ ಅವರನ್ನ ಅಪಹರಿಸಿ 3 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿರುವ ಘಟನೆ ತಡರಾತ್ರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಉಸ್ಕೂರು ಬಳಿ ನಡೆದಿದೆ. ಹೌದು, ದುಷ್ಕರ್ಮಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ಕೂರಿನಲ್ಲಿ ಮಾಜಿ ಎಂಎಲ್ಸಿ ದಯಾನಂದ ರೆಡ್ಡಿ ಅವರನ್ನ ಗನ್ ತೋರಿಸಿ ಅಪಹರಿಸಿದ ಘಟನೆ ಬೆಳಕಿಗೆ ಬಂದಿದೆ. ಗೋಲ್ಡ್ ಕಾಯಿನ್ ಕ್ಲಬ್ನಿಂದ ಹೊರಬರುತ್ತಿದ್ದಾಗ ಉಡುಗೊರೆಯ ನೆಪದಲ್ಲಿ ಕಾರಿನೊಳಗೆ ನುಗ್ಗಿದ ದುಷ್ಕರ್ಮಿಗಳು 3 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದು ಸಿನಿಮೆಯ ರೀತಿಯಲ್ಲಿ ಅಪಹರಣವನ್ನ ಮಾಡಿದ್ದಾರೆ. ಇನ್ನು ಆನೇಕಲ್ ಸಮೀಪ ನಿನ್ನೆ ಮಧ್ಯರಾತ್ರಿ 2 ಗಂಟೆಗೆ ಗೋಲ್ಡ್ ಕಾಯಿನ್ ಕ್ಲಬ್ನಿಂದ ಹೊರಬಂದಿದ್ದ ಮಾಜಿ ಎಂಎಲ್ಸಿ ದಯಾನಂದ್ ಅವರು ತಮ್ಮ ಕಾರಿನಲ್ಲಿ ತೆರಳಲು ಸಿದ್ಧರಾಗಿದ್ರು. ಈ ಸಂದರ್ಭದಲ್ಲಿ ದಾರಿ ತಡೆದ ದುಷ್ಕರ್ಮಿಗಳು ದಯಾನಂದ್ ಅವರ ಗಮನ ಸೆಳೆಯಲು ನಿಮಗೆ ಗಿಫ್ಟ್ ಬಂದಿದೆ ಎಂದು ಸುಳ್ಳು ಹೇಳಿ ಯಾವುದೋ ಬಾಕ್ಸ್ ತೋರಿಸಿದ್ದಾರೆ. ಇದನ್ನ ನಂಬಿ ಕಾರಿನ ಲಾಕ್ ತೆಗಿತಾ ಇದ್ದಂತೆ ಆರೋಪಿಗಳು ಬಲವಂತವಾಗಿ ಕಾರಿನೊಳಗೆ ನುಗ್ಗಿದ್ದಾರೆ. ನಂತರ ಗನ್ ತೋರಿಸಿ ಬೆದರಿಸಿದ ದುಷ್ಕರ್ಮಿಗಳು ದಯಾನಂದ್ ಅವರನ್ನ ಕಾರಿನಲ್ಲೇ ಒತ್ತೆಯಾಳಾಗಿ ಇರಿಸಿಕೊಂಡು ವಾಹನವನ್ನ ತಮಗೆ ಬೇಕಾದ ಕಡೆಗೆ ಚಲಾಯಿಸುವಂತೆ ಸೂಚನೆ ನೀಡಿದ್ದಾರೆ.